ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಜೆಡಿಎಸ್ ಕಾರ್ಯಕರ್ತ ಮಂಜುನಾಥ್ ಆರೋಗ್ಯ ವಿಚಾರಿಸೋ ಕೆಲಸವನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಮಾಡಿದ್ದಾರೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ನಿಖಿಲ್ ಸೋಲಿನಿಂದ ಆಘಾತಕ್ಕೆ ಒಳಗಾದಂತಹ ಮಂಜುನಾಥ್ ವಿಷ ಕುಡಿದಿದ್ರು. ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಸಾಕಷ್ಟು ಆತಂಕ ಇತ್ತು. ಸದ್ಯಕ್ಕೆ ಅವರು ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ಯಕರ್ತನ ಮನೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಚನ್ನಪಟ್ಟಣದ ಶ್ರೀರಾಂಪುರದ ಮಂಜುನಾಥ್ ಮನೆಗೆ ಭೇಟಿ ಕೊಟ್ಟು ಧೈರ್ಯವನ್ನ ಹೇಳುವಂತಹ ಕೆಲಸವನ್ನ, ಧೈರ್ಯ ತುಂಬೋ ಕೆಲಸವನ್ನ ಮಾಡೋ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ದಾರೆ. ನಾನು ಎಲ್ಲಿ ಕಳ್ಕೊಂಡಿದ್ದೋನೋ ಅಲ್ಲೇ ಹುಡುಕ್ತೀನಿ, ಹೀಗಂತ ಚನ್ನಪಟ್ಟಣ ಸೋಲಿನ ಬಗ್ಗೆ ನಾನು ಧೃತಿಗೆಟ್ಟಿಲ್ಲ ಅನ್ನೋ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ನಿಖಿಲ್ ಅವರ ಮನೆಗೆ ಭೇಟಿ ಕೊಟ್ಟು ಕಾರ್ಯಕರ್ತನನ್ನ ಮಾತಾಡಿಸೋ ಸಂದರ್ಭದ ವಿಜುವಲ್ಸ್ ಇದು. ಚಿಕಿತ್ಸೆ ತಿಳಿತಲ್ಲ, ನನಗೆ ಬೇಜಾರಾಯ್ತು, ಮನಸ್ಸು ತಡೀಲಿಲ್ಲ, ಅದಕ್ಕೆ ನೀನು ನೋಡ್ಕೊಂಡು ಹೋಗುವ ಅಂತ ಬಂದೆ. ಬಂದ ತಕ್ಷಣನೇ ಅವನು ಆ ರೀತಿ ಮಾಡ್ಕೊಂಡು ನೈಟು ಮಾಡ್ಕೊಂಡಿದ್ದ ಕೆಲಸ ನೋಡದೆ ಇದು ನಮ್ಮ ತಾಲೂಕಿನಲ್ಲಿ ದೊಡ್ಡ ಇದ್ದಾಗ್ಲೂ ದೇವಸ್ಥಾನದ ಆಚೆ ಹೇಳಿದೆ, ಚುನಾವಣೆ ರಿಸಲ್ಟ್ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಅದರಿಂದ ಯಾರು ದುಡ್ದೇನ್ ಮನೆಗಳು ಉದ್ಧಾರ ಆಗ್ಬೇಕಾಗಿಲ್ಲ, ಕಳ್ಕೊಂಡು ಯಾವ ಕಾರಣಕ್ಕೂ ಮನೆನ ಜೊತೆಗೆ ಇಡಬಾರ್ದು. ಏನಮ್ಮ ಹೇಳಮ್ಮ, ದಯಮಾಡಿ ಅವ್ರು ನಿಂದೆ ಹೇಳ್ಬೇಕು. ಈ ಉಪಚುನಾವಣೆ ಆ ಭಗವಂತನ ಇಚ್ಛೆಯಂತೆ ಕಾರ್ಯಕರ್ತರ ಒಂದು ಅಭಿಲಾಷೆಗೆ ಮಣಿದು ಬಂದು ಚುನಾವಣೆಗೆ ನಿಂತಿದೆ. ಕ್ಷೇತ್ರದಲ್ಲಿ ಒಂದು ರೀತಿ ವಿಶೇಷವಾದಂಥ ಅಭಿಮಾನ, ಏಕೆಂದರೆ ನನ್ನನ್ನು ಭಾಳ ಹತ್ತಿರದಿಂದ ಸಂಪರ್ಕಿಸ್ಬೇಕು, ನನ್ನ ಜೊತೆಯಲ್ಲಿ ಒಡನಾಟ ಇಟ್ಕೋಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ನಾನು ಕೂಡ ಇವತ್ತು ಈ ಕ್ಷೇತ್ರವನ್ನು ತೊರೆದೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಕಳೆದ ಲೋಕಸಭೆಯಲ್ಲೂ ಕೂಡ 4 ತಿಂಗಳಿದ್ದಂಗೆ 4 ತಿಂಗಳು ಹಾಕದೆ ಹೋದಂಥ ಆ ಒಂದು ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಕೊನೆ ಹಂತದಲ್ಲಿ ಕೊಡ್ತಾರೆ. ಆನೆ ಟೆಕ್ನಿಕಲ್ ಗ್ರೌಂಡ್ಸ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆ 2 ದಿನ ಇದ್ದಂಗೆ ವಿತಿನ್ 48 hours ಆಫ್ ದ ಸ್ಪ್ಯಾನ್, ವಿತಿನ್ 48 hours ಅವರು ಇವತ್ತು ಸರ್ಕಾರದ ದುಡ್ಡಿದು, ದುಡ್ಡಿದು ಅವ್ರ ಜೇಬಿಂದ ಯಾರು ಕೊಟ್ಟಿಲ್ಲ. ಇಲ್ಲಿ ಆ 2 ತಿಂಗಳು ದುಡ್ಡನ್ನು ಗೃಹಲಕ್ಷ್ಮಿ ಯೋಜನೆಯನ್ನು ಹಾಕಿದ್ರಲ್ಲ, ಆನ್ ಟೆಕ್ನಿಕಲ್ ಗ್ರೌಂಡ್ಸ್ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಐ ಥಿಂಕ್ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಆನ್ ದಿಸ್. ಅಲ್ಲ, ಈಗ ಕಾನೂನು ಹೋರಾಟ ಈ ವಿಚಾರವಾಗಲ್ಲ, ಹೋರಾಟಗಳು ಮಾಡ್ತಕ್ಕಂಥದ್ದಕ್ಕೆ ಸಾಕಷ್ಟು ವೈಫಲ್ಯತೆಗಳಿದೆ ಸರ್ಕಾರದ್ದು. ಹೋರಾಟ ಅಂತಕ್ಕಂಥದ್ದು ಸುದೀರ್ಘವಾಗಿ ಇನ್ನು 3 ವರ್ಷಗಳ ಕಾಲ ಜನತಾದಳ ಪಕ್ಷದ ಕಡೆಯಿಂದ ಸುದೀರ್ಘವಾಗಿ ನಡೆಯುತ್ತೆ. ಅದರಲ್ಲಿ ಯಾವುದೇ ರೀತಿ. ಇದು ನಿಖಿಲ್ ಕುಮಾರಸ್ವಾಮಿ ಅವರ ರಿಯಾಕ್ಷನ್. ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಳ್ಳೋ ಕೆಲಸವನ್ನು ಸರ್ಕಾರ ಇಲ್ಲಿ ಮಾಡಿದೆ, ಅಡ್ಡದಾರಿಯಲ್ಲಿ ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಇನ್ನೊಂದು ಕಡೆಗೆ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಕಾರ್ಯಕರ್ತನ ಮನೆಗೆ ಭೇಟಿ ಕೊಟ್ಟು ಧೈರ್ಯ ಹೇಳುವಂತಹ ಕೆಲಸ ಮಾಡಿದ್ರು. ಇಷ್ಟು ಮಾತ್ರ ಅಲ್ಲ, ಧೃತಿಗೆಡೋದು ಬೇಡ, ನಾನು ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ, ಸಂಘಟನೆ ಮಾಡ್ತೀನಿ ಅನ್ನೋ ಸಂದೇಶವನ್ನ ಕೂಡ ಕಾರ್ಯಕರ್ತರು ಕೊಟ್ಟರು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪರಾಭವಗೊಂಡಿರುವಂಥದ್ದು. ಯೋಗೇಶ್ವರ್ ಅವರು 25,000 ಅಂತರದಲ್ಲಿ ಗೆದ್ದರು. ಇದು ಸಾಕಷ್ಟು JDSನ ಪ್ರಾಮಾಣಿಕ ಕಾರ್ಯಕರ್ತರೇನಿದ್ರು ಇವ್ರಿಗೆ ಸಾಕಷ್ಟು ನೋವನ್ನು ಕೂಡ ಉಂಟು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ರಿಸಲ್ಟ್ ಬಂದಾದ ಬಳಿಕ ನಿಖಿಲ್ ಅಭಿಮಾನಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದರು. ಸದ್ಯ ಗುಣಮುಖರಾಗಿದ್ದಾರೆ, ಆಸ್ಪತ್ರೆಗೆ ಸೇರಿ ವಾಪಸ್ ಮನೆಗೆ ಬಂದಿದ್ದಾರೆ. ಸದ್ಯ ಏನು ಕೂಡ್ಲೂರು ಸಮೀಪದ ಶ್ರೀರಾಂಪುರ ಗ್ರಾಮದ ಅಭಿಯವರು ನನ್ನ ಜೊತೆಗಿದೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ. ನಿನ್ನೆ ನಿಖಿಲ್ ಅವರು ಚುನಾವಣೆಯಲ್ಲಿ ಸೋತರು, ನೀವು ನಿಖಿಲ್ ಅಭಿಮಾನಿಯಾಗಿ ಆತ್ಮಹತ್ಯೆಗೆ ಯತ್ನಿಸ್ತೀರಿ, ಯಾಕೆ ಈ ನಿರ್ಧಾರ ಮಾಡಿದ್ರಿ, ಏನಾಯಿತು ಅಂತ? ಜನಗಳು ಕೈ ಹಿಡಲಿಲ್ಲ. ನಿಖಿಲ್ ಅಣ್ಣನ 2 ಸಲ ಸೋತಿದ್ರು, ಈ ಸಲ ಗೆಲ್ಲಿಸ್ಕೊಳ್ಳೋ ಅಂದ್ಕೊಂಡಿದ್ದು, ಹಂಗಾಗಿ ಬೇಜಾರಾಯಿತು. ನಮ್ಮ ಮೈಸೂರಿಂದ ಮಹಾರಾಜರು ಬಂದು ಇಲ್ಲಿ ನಮ್ಮ ಹರ್ಷು ಜನ ಅಂಕೆ ಕ್ಯಾನ್ವಾಸ್ ಮಾಡಿದ್ರು, ನಮ್ಮ ಜನ ಅವ್ರಿಗೂ ಬೆಲೆ ಕೊಡಲಿಲ್ಲ ಅಂತ ಭಾಳ ಮನನೊಂದು ಈ ನಿರ್ಧಾರ ತಗೊಂಡೆ ನಾನು. ಅಲ್ಲ, ನೀವು ಎಷ್ಟು ವರ್ಷದಿಂದ ಈ ರೀತಿಯಾದಂಥ JDS ಪರವಾಗಿ ಕೆಲಸ ಮಾಡ್ತಿದ್ರಿ, ನಿಖಿಲ್ ಅವ್ರಿಗೆ ಯಾಕೆ ಬೆಂಬಲವನ್ನು ಕೊಟ್ಟಿದ್ರಿ ಇಷ್ಟು ವರ್ಷ ಅಂತ? ನಾವು ದೇವೇಗೌಡ ಅಪ್ಪಾಜಿಯವ್ರ ಫ್ಯಾನು, ಕುಮಾರಣ್ಣನ ಫ್ಯಾನು, ಈಗ ಅವ್ರ ಮಗ ಇದ್ದಾರೆ, ಈಗ ಅವ್ರಿಗೆ ಫ್ಯಾನು. ನಾವು JDS ಬಿಟ್ಟು ಬೇರೆ ಪಕ್ಷಕ್ಕೆ ಯಾವಾಗಲೂ ಹೋಗೋದಿಲ್ಲ, ಮುಂದೆ ಹೋಗೋದು ಇಲ್ಲ. ಅಲ್ಲ, ನಿಖಿಲ್ 2 ಬಾರಿ ಸೋತಿದ್ರು, ಇಲ್ಲಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ರು, ಇನ್ನೂ ಸಾಕಷ್ಟು ಅವಕಾಶ ಇದೆ ಮುಂದೆ ಅವ್ರಿಗೆ, ಇಂಥ ನಿರ್ಧಾರ ಯಾಕೆ ತೆಗೆದುಕೊಂಡ್ರಿ, ಏನಾಯಿತು ಅಂತ? 2 ಸಲ ಜನ ಕೈ ಹಿಡಿಲಿಲ್ಲ, ಈ ಸಲ ಚನ್ನಪಟ್ಟಣದಲ್ಲಿ ನಾವು ಕೈ ಹಿಡಿಬೇಕು ಅಂದ್ಕೊಂಡಿದ್ದು. ಜನ ಹಿಂಗೆ ಮಾಡಿದ್ರಂತ ನನಗೆ ಬೇಜಾರಾಗಿ ನಿನ್ನೆ ಸಾಯಂಕಾಲ ಹಿಂಗೆ ಮಾಡಬೇಕಾಯ್ತು. ಅಲ್ಲ ಸರ್, ಅಂದರೆ ನಿಖಿಲ್ ಅವರು ನಿಲ್ಲಕ್ಕೆ ಇಲ್ಲೂ ಇಷ್ಟ ಇರಲಿಲ್ಲ, ಕಾರ್ಯಕರ್ತನ ಉಳಿಸ್ಬೇಕು ಅಂತಲೇ ಈ ಒಂದು ಕ್ಷೇತ್ರಕ್ಕೆ ಚುನಾವಣೆಗೆ ಬಂದರು. ಇಲ್ಲಿ ಸಾಕಷ್ಟು ಬಂದು ಪ್ರಚಾರ ಎಲ್ಲ ಮಾಡಿದರು.
ಹೇಗಿತ್ತು ಪ್ರಚಾರ ಸಂದರ್ಭದಲ್ಲಿ ಅವ್ರ ಒಡನಾಟ? ಅಂದರೆ ಅವ್ರು ಸಿಕ್ಕಿದಾಗ ಮಾತನಾಡಿದ್ರಾ ಹೇಗೆ ಅಂತ? ಸಿಕ್ತಾಗ ಮಾತಾಡಿದ್ದೀನಿ, ಯಾವುದೇ ಫಂಕ್ಷನ್ ಬಂದರೂ ಹೋಗಿ ಮಾತಾಡ್ಸ್ಕೊಂಡು ಬರ್ತಿದ್ದೆ. 2 ಸಲ ನಮ್ಮೂರಿಗೆ ಬಂದಿದ್ದರು, ಬೇರೆ ಅಕ್ಕಪಕ್ಕ ಊರಿಗೆ ಹೋದಾಗಲೂ ಮಾತಾಡ್ಸ್ಕೊಂಡು ಬಂದಿದ್ದೀನಿ.